ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗಗನಮುಖಿಯಾಗಿದ್ದ ಚಿನ್ನ ಹಾಗೂ ಬೆಳ್ಳಿಯ ETF-ಗಳು ಇದ್ದಕ್ಕಿದ್ದ ಹಾಗೆ ಕ್ರ್ಯಾಶ್ ಆಗಿವೆ. ಕಳೆದ 6 ತಿಂಗಳಿನಿಂದ 1 ಡಬಲ್ ರಿಟರ್ನ್ಸ್ ಕೊಡ್ತಾ ಇದ್ದ ಗೋಲ್ಡ್ ಹಾಗೂ ಬೆಳ್ಳಿಯ ETF-ಗಳು ಈಗ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿವೆ. ಅದು ಕೂಡ ಅಂತಿಂತ ಕ್ರ್ಯಾಶ್ ಅಲ್ಲ, 20% ಕುಸಿತವಾಗಿದೆ. ಅಲ್ಲಿಗೆ ಲಾಭದ ನಿರೀಕ್ಷೆಯಲ್ಲಿ ಚಿನ್ನದ ETF ಮಾಡಿದ್ದ ಜನರಿಗೆ ಶಾಕ್ ಆಗಿದೆ. ಸ್ನೇಹಿತರೆ, ಆರಂಭದಲ್ಲೇ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದೀವಿ. ನಾವು ಹೇಳ್ತಾ ಇರೋದು ಚಿನ್ನ ಹಾಗೂ ಬೆಳ್ಳಿಯ ದರಗಳ ವಿಚಾರ ಅಲ್ಲ. ಚಿನ್ನ ಹಾಗೂ ಬೆಳ್ಳಿಯ ದರಗಳು ಒಂದು ದಿನ ಇಳಿದ್ರೆ ಮತ್ತೊಂದು ದಿನ ಅದರ 2 ಪಟ್ಟು ಏರಿಕೆ ಆಗ್ತಾ ಇದೆ. ಏನೇ ಆದರೂ ಚಿನ್ನ ಹಾಗೂ ಬೆಳ್ಳಿಯ ರೇಟ್ ಕಡಿಮೆ ಆಗ್ತಾ ಇಲ್ಲ. ಆದರೆ ಚಿನ್ನ ಹಾಗೂ ಬೆಳ್ಳಿ ಮಾರ್ಕೆಟ್ನಲ್ಲಿ ಕ್ರ್ಯಾಶ್ ಆಗಿದೆ ಅನ್ನುವ ಸುದ್ದಿ ಬರೋದಕ್ಕೆ ಸಾಧ್ಯನೂ ಇಲ್ಲ ಬಿಡಿ. ಸದ್ಯ ಆಗಿರೋದು ETF ವಿಚಾರದಲ್ಲಿ. ETF-ಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇತ್ತೀಚೆಗೆ ಈ ETF-ಗಳ ಟ್ರೆಂಡ್ ಹೆಚ್ಚಾಗಿದೆ. ಅದರಲ್ಲೂ ಚಿನ್ನ ಹಾಗೂ ಬೆಳ್ಳಿಯ ETF ನಾಗಾಲೋಟದಲ್ಲಿದ್ವು. ಆದರೆ ಹೀಗೆ ನಾಗಾಲೋಟದಲ್ಲಿ ಇರುವಾಗಲೇ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ETF-ಗಳು ಪಾತಾಳಕ್ಕೆ ಕುಸಿದು ಬಿದ್ದಿವೆ. ಒಂದು ಕಡೆಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದ್ರೆ ETF ಮಾತ್ರ ಇದ್ದಕ್ಕಿದ್ದ ಹಾಗೆ ಕ್ರ್ಯಾಶ್ ಆಗಿದೆ. ಅಷ್ಟಕ್ಕೂ ಫಿಸಿಕಲ್ ಮಾರ್ಕೆಟ್ನಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರಗಳು ಏರಿಕೆ ಆಗ್ತಾ ಇದ್ರು. ಅದರ ETF-ಗಳು ಕುಸಿದು ಬಿದ್ದಿದ್ದು ಯಾಕೆ? ಇಂಥದ್ದೊಂದು ಪರಿಸ್ಥಿತಿಗೆ ಕಾರಣವೇನು? ಚಿನ್ನ ಹಾಗೂ ಬೆಳ್ಳಿ ETF-ಗಳ ಕುಸಿತದ ಅಸಲಿ ಕಾರಣವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀವಿ, ನಾವು ಹೇಳ್ತಾ ಇರೋದು ETF-ಗಳ ಬಗ್ಗೆ, ಚಿನ್ನದ ಮಾರ್ಕೆಟ್ ರೇಟ್ನ ಬಗ್ಗೆ ಅಲ್ಲ. ಈ ಕ್ರ್ಯಾಶ್ ಬಗ್ಗೆ ನಿಮಗೆ ಗೊತ್ತಾಗೋದಕ್ಕಿಂತ ಮೊದಲು ETF ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಅರ್ಥ. ನಾವು ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಷೇರುಗಳನ್ನು ಖರೀದಿ ಮಾಡ್ತೀವೋ ಅದೇ ರೀತಿ ಇಲ್ಲಿ ಚಿನ್ನ, ಬೆಳ್ಳಿ ಹಾಗೂ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡಬಹುದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ವಸ್ತುಗಳ ಅಥವಾ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡೋದನ್ನ ETF ಅಂತ ಕರೀತಾರೆ. ನಾವು ಮಾರ್ಕೆಟ್ನಲ್ಲಿ ಚಿನ್ನ ಖರೀದಿ ಮಾಡುವ ಬದಲು ಡಿಜಿಟಲ್ ಚಿನ್ನವನ್ನ ಇಲ್ಲಿ ಖರೀದಿ ಮಾಡೋದು. ಚಿನ್ನದ ETF ಅಂದರೆ ಸಿಂಪಲ್ ಆದ ಅರ್ಥದಲ್ಲಿ ಡಿಜಿಟಲ್ ಚಿನ್ನ ಅಂತ ಅರ್ಥ. ಕಳೆದ 6 ತಿಂಗಳಿನಿಂದ ಚಿನ್ನ ಹಾಗೂ ಬೆಳ್ಳಿಯ ETF-ಗಳು ಭಾರಿ ಸದ್ದು ಮಾಡಿದ್ವು. ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದು ಬಿದ್ರು. ಬಂಗಾರ ಹಾಗೂ ಬೆಳ್ಳಿಯ ETF-ಗಳಲ್ಲಿ ಹೂಡಿಕೆ ಮಾಡಿದವರಿಗೆ ನಷ್ಟವಾಗಿರಲಿಲ್ಲ. ಬದಲಾಗಿ ರಿಟರ್ನ್ಗಳ ಮೇಲೆ ರಿಟರ್ನ್ ಸಿಗ್ತಾ ಇತ್ತು. ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಕಳೆದ 1 ವರ್ಷದಿಂದ ಈ 2 ಲೋಹಗಳ ಬೆಲೆ ಇಳಿಕೆಯಾಗಿದ್ದೇ ಇಲ್ಲ. 2 ಪಟ್ಟರಷ್ಟು ಏರಿಕೆಯಾಗಿದೆ. ಅಂದರೆ ನೀವು 1 ಲಕ್ಷ ರೂಪಾಯಿಯ ಚಿನ್ನ ಖರೀದಿ ಮಾಡಿದ್ರೆ ನಿಮಗೆ 2 ಲಕ್ಷ ರೂಪಾಯಿ ರಿಟರ್ನ್ ಸಿಕ್ಕಿದೆ ಅಂತ ಅರ್ಥ. ಹೀಗೆ ಕೇವಲ ರಿಟರ್ನ್ ಮಾತ್ರ ಸಿಗ್ತಾ ಇದ್ದ ಬೆಳ್ಳಿ ಹಾಗೂ ಚಿನ್ನದ ETF-ಗಳು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿವೆ. ಸಿಲ್ವರ್ ETF-ನಲ್ಲಿ 20ರಿಂದ 22% ಕುಸಿತವಾದರೆ ಗೋಲ್ಡ್ ETF-ನಲ್ಲಿ 12% ಕುಸಿತವಾಗಿದೆ. ಅಂದರೆ 4/1 ಕುಸಿತವಾಗಿದೆ. ಈಗ ನೀವು ಹೇಳಬಹುದು, ಅರೆ ಮಾರ್ಕೆಟ್ನಲ್ಲಿ ಬೆಳ್ಳಿ ರೇಟ್ ಹೆಚ್ಚಾಗ್ತಾ ಇದೆ, ಬಂಗಾರದ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ETF-ಗಳು ಯಾಕೆ ಕುಸಿದು ಬಿದ್ವು? ಸ್ನೇಹಿತರೆ, ಒಂದು ಅರ್ಥ ಮಾಡಿಕೊಳ್ಳಬೇಕು. ETF-ಗಳಿಗೂ ಮಾರ್ಕೆಟ್ಗೂ ವ್ಯತ್ಯಾಸ ಇದೆ. ಮಾರ್ಕೆಟ್ನ ಏರಿಳಿತದ ಮೇಲೆಯೇ ETF-ಗಳು ಅವಲಂಬಿತವಾಗಿದ್ದರೂ ಕೂಡ ಬೇರೆ ವಿಚಾರಗಳು ಕೂಡ ಇವುಗಳ ಮೇಲೆ ಪರಿಣಾಮ ಬೀರ್ತಾವೆ. ಇದರ ಮಾರ್ಕೆಟ್ನಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರ ಎಷ್ಟೇ ಏರಿಕೆಯಾದರೂ ETF-ಗಳು ಕೂಡ ಏರಿಕೆಯಾಗಬೇಕಾಗಿಲ್ಲ. ತುಂಬಾ ಜನ ಮಾರ್ಕೆಟ್ ರೇಟ್ನಂತೆಯೇ ETF-ನ ರೇಟ್ ಇರುತ್ತೆ ಅಂತ ಹೂಡಿಕೆ ಮಾಡಿದವರು ಕೂಡ ಇದ್ದಾರೆ. ಇದೇ ಕಾರಣಕ್ಕನ್ಸುತ್ತೆ ನವೆಂಬರ್ನಲ್ಲಿ ಸೆಬಿ ವಾರ್ನಿಂಗ್ ಕೊಟ್ಟಿದ್ದು. ಡಿಜಿಟಲ್ ಚಿನ್ನದಲ್ಲಿ ಹೂಡಿಕೆ ಮಾಡೋದು ಸೇಫ್ ಅಲ್ಲ ಅಂತ ಹೇಳಿತ್ತು. ಈ ಎಚ್ಚರಿಕೆ ಕೊಟ್ಟ ಮೇಲೆ ಕೂಡ ಜನ ಚಿನ್ನ ಹಾಗೂ ಬೆಳ್ಳಿಯ ETF-ಗಳಲ್ಲಿ ಹೂಡಿಕೆ ಮಾಡೋದನ್ನ ಕಡಿಮೆ ಮಾಡಲೇ ಇಲ್ಲ. ಈಗ ETF-ನಲ್ಲಿ ಕುಸಿತವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲಿಗೆ ನೋಡೋಣ. ಮೊದಲ ಕಾರಣ, ಅಸಲಿ ಸಿಲ್ವರ್ನ ರೇಟ್ಗೂ ETF-ನ ರೇಟ್ಗೂ ನೇರವಾದ ಕನೆಕ್ಷನ್ ಇರೋದಿಲ್ಲ. ಹಾಗಾದರೆ ETF-ನ ವ್ಯಾಲ್ಯೂ ಯಾವುದರ ಮೇಲೆಲ್ಲ ಅವಲಂಬನೆಯಾಗಿದೆ ಅಂತ ಕೇಳಿದರೆ ಇಲ್ಲಿ ETF-ನ ನೆಟ್ ಅಸೆಟ್ ವ್ಯಾಲ್ಯೂ ಪರಿಣಾಮ ಬೀರುತ್ತೆ. ಇನ್ವೆಸ್ಟರ್ಗಳ ಡಿಮ್ಯಾಂಡ್ ಮತ್ತು ಸಪ್ಲೈ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಏನು ಅಂತ ಕೇಳಿದರೆ ಇದನ್ನು ಲೆಕ್ಕ ಹಾಕಬೇಕು ಅಂದರೆ ETF ಹೊಂದಿರುವ ಮಾರ್ಕೆಟ್ನ ಸಿಲ್ವರ್ ವ್ಯಾಲ್ಯೂವನ್ನು ಅದು ಹೊಂದಿರುವ ಯೂನಿಟ್ಗಳಿಂದ ಭಾಗಿಸಬೇಕು. ಉದಾಹರಣೆ ಸಮೇತ ಹೇಳೋದಾದರೆ ETF ನಡೆಸ್ತಾ ಇರುವ ಒಂದು ಕಂಪನಿ 1000 ರೂಪಾಯಿಯ ಸಿಲ್ವರನ್ನು ಖರೀದಿ ಮಾಡಿದೆ ಅಂತ ಅಂದುಕೊಳ್ಳಿ. ಹೀಗೆ 1000 ರೂಪಾಯಿಯಲ್ಲಿ ಖರೀದಿ ಮಾಡಿದ ಸಿಲ್ವರನ್ನು ಅದು 50 ಯೂನಿಟ್ ಆಗಿ ಡಿವೈಡ್ ಮಾಡಿಕೊಂಡಿದೆ ಅಂತ ಅಂದುಕೊಳ್ಳಿ. ಈಗ ಅದರ ನೆಟ್ ಅಸೆಟ್ ವ್ಯಾಲ್ಯೂ 20 ಆಗುತ್ತೆ. ಅಂದರೆ ಇದರ ಅರ್ಥ ಒಂದು ETF-ನ ಬೆಲೆ 20 ರೂಪಾಯಿ ಅಂತ.
ಆದರೆ ಇತ್ತೀಚೆಗೆ ಚಿನ್ನ ಹಾಗೂ ಬೆಳ್ಳಿ ದರಗಳು ರಾಕೆಟ್ ವೇಗದಲ್ಲಿ ಸಾಗ್ತಾ ಇದ್ದಿದ್ದರಿಂದ ಇದ್ದಕ್ಕಿದ್ದ ಹಾಗೆ ಈ ETF ಮೇಲೆ ಹೆಚ್ಚು ಹೂಡಿಕೆ ಮಾಡೋದಕ್ಕೆ ಜನ ಶುರು ಮಾಡಿದ್ರು. ಹೀಗಾಗಿ ಅನಿವಾರ್ಯವಾಗಿ 20 ರೂಪಾಯಿ ಇದ್ದ ಒಂದು ETF ಬೆಲೆ ಇದ್ದಕ್ಕಿದ್ದ ಹಾಗೆ 25 ರೂಪಾಯಿಗೆ ಮಾರಾಟವಾಗೋದಕ್ಕೆ ಶುರುವಾಯಿತು, 30 ರೂಪಾಯಿಗೆ ಮಾರಾಟವಾಗೋದಕ್ಕೆ ಶುರುವಾಯಿತು. ಇದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ETF ಬೆಲೆ ಅಸಲಿಗೆ ಇದ್ದಿದ್ದು ಕೇವಲ 20 ರೂಪಾಯಿ ಮಾತ್ರ. ಆದರೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಅನಿವಾರ್ಯವಾಗಿ ಒಂದು ಯೂನಿಟ್ನ ಬೆಲೆಯಲ್ಲಿ ಹೆಚ್ಚಳ ಮಾಡಬೇಕಾಗಿಯೇ ಬಂತು. ಸರಿಯಪ್ಪ, ಬೇಡಿಕೆ ಹೆಚ್ಚಾದಾಗ ರೇಟ್ ಹೆಚ್ಚು ಮಾಡಿದ್ದಾರೆ, ಆದರೆ ಬಿದ್ದಿದ್ಯಾಕೆ ಅಂತ ನೀವು ಕೇಳಬಹುದು. ಅದಕ್ಕೂ ಹಲವು ಕಾರಣಗಳಿದೆ. ಚಿನ್ನ ಹಾಗೂ ಬೆಳ್ಳಿ ದರಗಳು ಏರಿಕೆ ಆಗೋದಕ್ಕೆ ಜಗತ್ತಿನಲ್ಲಿದ್ದ ಅಸ್ಥಿರತೆಗಳು, ಎಲ್ಲಿ ನೋಡಿದ್ರು ಯುದ್ಧ, ಎಲ್ಲಿ ನೋಡಿದ್ರು ತೆರಿಗೆ ಕದನ, ನಾಳೆ ಏನಾಗುತ್ತೋ ಅನ್ನುವ ಭಯ ಇಡೀ ಜಗತ್ತಿನಲ್ಲಿ ಆವರಿಸಿತ್ತು. ಇಂತಹ ಸಿಚುವೇಶನ್ಗಳು ಬಂದಾಗಲೇ ಚಿನ್ನ ಹಾಗೂ ಬೆಳ್ಳಿಯ ದರಗಳು ಹೆಚ್ಚಳವಾಗುವುದು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯಾಗ್ತಾ ಬರ್ತಾ ಇದೆ. ಯುದ್ಧದ ಸಿಚುವೇಶನ್ಗಳು ಇದ್ರೂ ಕೂಡ ಪರಿಸ್ಥಿತಿ ನಿಧಾನವಾಗಿ ಸಹಜ ಸ್ಥಿತಿಗೆ ವಾಪಸ್ ಆಗ್ತಾ ಇದೆ. ಇದು ETF ಕ್ರ್ಯಾಶ್ ಆಗೋದಕ್ಕೆ ಮೊದಲ ಕಾರಣ. ಸ್ನೇಹಿತರೆ, ಒಂದು ವಿಚಾರವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಜಗತ್ತಿನಲ್ಲಿ ಅಸ್ಥಿರತೆ ಉಂಟಾದಾಗ ಚಿನ್ನ ಹಾಗೂ ಬೆಳ್ಳಿ ದರಗಳು ಮಾತ್ರ ಏರಿಕೆಯಾಗುತ್ತೆ, ಆದರೆ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದು ಬೀಳುತ್ತೆ. ಸಹಜ ಸ್ಥಿತಿಗೆ ಬಂದಾಗ ಷೇರು ಮಾರುಕಟ್ಟೆ ಏರಿಕೆಯಾಗುತ್ತೆ, ಬೆಳ್ಳಿ ಹಾಗೂ ಚಿನ್ನದ ದರಗಳು ಕುಸಿತವಾಗುತ್ತೆ. ಇನ್ನು ಎರಡನೇ ಕಾರಣ ಪ್ರಾಫಿಟ್ ಬುಕ್ಕಿಂಗ್. ಅದು ಯಾವುದೇ ವಸ್ತುವಾಗಿರಲಿ, ಆ ವಸ್ತುವಿನ ಬೆಲೆ ಇದ್ದಕ್ಕಿದ್ದ ಹಾಗೆ ಏರಿಕೆಯಾಗಿ ಒಂದು ಹಂತಕ್ಕೆ ಬಂದು ತಲುಪಿದಾಗ ಆ ವಸ್ತುವಿನ ಬೆಲೆ ಕುಸಿತ ಕಂಡೇ ಕಾಣುತ್ತೆ. ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, 100 ರೂಪಾಯಿ ಇದ್ದ ಚಿನ್ನ 300 ರೂಪಾಯಿಗೆ ಏರಿಕೆ ಆಯಿತು ಅಂತ ಅಂದ್ಕೊಳ್ಳಿ. ಅದು ಕೂಡ ಇದ್ದಕ್ಕಿದ್ದ ಹಾಗೆ ಆದ ಏರಿಕೆ. ಈಗ 100 ರೂಪಾಯಿಗೆ ಚಿನ್ನ ಖರೀದಿ ಮಾಡಿದವರು 300 ರೂಪಾಯಿ ಬಂದಾಗ ಮಾರಾಟ ಮಾಡಿಬಿಡ್ತಾರೆ. ನಮಗೆ ಇದೇ ದೊಡ್ಡ ಲಾಭ ಅನ್ನುವ ಕಾರಣಕ್ಕಾಗಿ ಈ ಮಾರಾಟ ನಡೆಯುತ್ತೆ. ಇದನ್ನೇ ಪ್ರಾಫಿಟ್ ಬುಕ್ಕಿಂಗ್ ಅಂತ ಕರೆಯೋದು. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಮಾರಾಟ ಮಾಡೋದಕ್ಕೆ ಶುರು ಮಾಡೋದ್ರಿಂದ ಬೆಲೆಯಲ್ಲಿ ಏರಿಳಿತವಾಗುತ್ತೆ. ಈಗ ಚಿನ್ನ ಹಾಗೂ ಬೆಳ್ಳಿಯ ETF ಆಗಿರೋದು ಕೂಡ ಇದೆ. ಇದೆಲ್ಲ ಸರಿಯಪ್ಪ, ಈಗ ETF ಕ್ರ್ಯಾಶ್ ಆಗಿದೆ, ಇದು ಮುಂದೆ ಚಿನ್ನ ಹಾಗೂ ಬೆಳ್ಳಿಯ ದರಗಳು ಕುಸಿತವಾಗುವ ಮುನ್ಸೂಚನೆಯಾ ಅಂತ ನೀವು ಕೇಳಬಹುದು. ತಜ್ಞರ ಪ್ರಕಾರ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಚಿನ್ನ ಹಾಗೂ ಬೆಳ್ಳಿ ದರಗಳು ಕುಸಿತವಾದರೆ ETF ಕುಸಿತವಾಗಬಹುದು, ಆದರೆ ETF ಕುಸಿತವಾದರೆ ಚಿನ್ನ ಹಾಗೂ ಬೆಳ್ಳಿಯ ದರಗಳು ಕುಸಿತವಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಬರೋದಿಲ್ಲ. ತಜ್ಞರ ಪ್ರಕಾರ ಬೆಳ್ಳಿ ದರಗಳು ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಿಲ್ವರ್ನ ಬಳಕೆ ಈಗ ಸೋಲಾರ್ ಪ್ಯಾನಲ್ಗಳಲ್ಲಿ, ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ, ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಹೆಚ್ಚಾಗಿರೋದ್ರಿಂದ ಸಹಜವಾಗಿಯೇ ಬೆಳ್ಳಿ ದರ ಏರಿಕೆಯಾಗುತ್ತೆ ಅನ್ನುವ ಲೆಕ್ಕಾಚಾರಗಳಿದೆ. ಹೀಗಾಗಿ ETF ಕುಸಿತವಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರಗಳು ಕೂಡ ಕುಸಿತವಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಯಾಗಿರುವ ಅಸ್ಥಿರತೆ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬಂದರೆ ಮಾತ್ರ ಆ ಬೆಲೆಗಳಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆಯಾಗಬಹುದು. ಅದು ಬಿಟ್ಟರೆ ಸದ್ಯದ ಮಟ್ಟಿಗೆ ಬೆಲೆ ಇಳಿಕೆ ಕಷ್ಟ ಸಾಧ್ಯ ಅನ್ನುವ ಮಾತುಗಳಿದೆ. ಅದೇನೇ ಇರಲಿ, ಈಗ ಯಾವುದೇ ವಿಚಾರದಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೂ ತಜ್ಞರ ಸಲಹೆಯನ್ನ ಕೇಳಲೇಬೇಕು. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ನೆಟ್ ನೋಡಿಕೊಂಡು ಹೂಡಿಕೆ ಮಾಡಿದರೆ ಅದರ ಪರಿಣಾಮ ಮಾತ್ರ ಘೋರವಾಗಿರುತ್ತೆ. ಈ ಕುಸಿತದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.